ಹೊಸದಿನ ಹೊಸ ಪ್ಲೇಸ್. ಸಿರ್ಸಿಯಿಂದ ಮಗೋಡ್ ಫಾಲ್ಸ್ ಕಡೆಗೆ ಹೊರಟಾಗ ರೂಟಲ್ಲಿ ನನಗೆ ಕಾಣಿಸಿದ್ದು ಒಂದು ನದಿ ಹರಿಯೋದು ಕಾಣಿಸ್ತು. ಅದರ ಹೆಸರು ಬಂದು ಬೇಡ್ತಿ ರಿವರ್ ಅಂತ. ದಿಸ್ ಇಸ್ ಅ ಬ್ಯೂಟಿಫುಲ್ ಸ್ಪಾಟ್ ಅಂತ ಗೊತ್ತಾಯಿತು. ನಾನು ಆ್ಯಕ್ಚುಲಿ ಗೂಗಲ್ ಮ್ಯಾಪ್ಸಲ್ಲಿ ಸ್ಯಾಟಲೈಟ್ ಹಾಕಿ ನೋಡಿದಾಗ ನನಗೆ ದಿರ್ ಇಸ್ ಅನ್ ಎಕ್ಸಲೆಂಟ್ ವ್ಯೂ ಅಂತ ನನಗೆ ಆ ಸೈಡು ಇದೆ ಅಂತ ಗೊತ್ತಾಯಿತು. ಸೊ ಐ ವಾಂಟ್ ಟು ಎಕ್ಸ್ಪ್ಲೋರ್ ಇಟ್. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ನಮ್ಮ ಗರುಡನ ಮೇಲೆ ಆರಿಸಿ ನೋಡೋಣ ಅಂತ ಹೋದರೆ ಇಟ್ಸ್ ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ವಾವ್, ಕ್ಯಾನ್ ಯು ಸೀ ದಿಸ್? ವಾಟರ್ ಫುಲ್ ಮಾನ್ಸೂನಲ್ಲಿ ದಿಸ್ ವುಡ್ ಬಿ ಬ್ಯೂಟಿಫುಲ್ ಟು ಲುಕ್ ಎಟ್. ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕಾಯಿತು, ಹೋಗಲಿಲ್ಲ. ಐ ಡೋಂಟ್ ನೋ ವೈ, ಬಟ್ ಇಟ್ಸ್ ಅ ಲವ್ಲಿ ಪ್ಲೇಸ್ ಟು ಆ್ಯಕ್ಚುಲಿ ಕಮ್ ಆ್ಯಂಡ್ ಹ್ಯಾಂಗ್ ಔಟ್. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು ಅಬೌಟ್ ಇಟ್. ಸೊ ಇಲ್ಲಿಂದ ಮುಂದೆ ಹೊರಡುವ, ಟೈಮ್ ಟು ಗೋ. ರೋಡ್ ಕಂಡೀಷನ್ ಮಾತ್ರ ಮಿಂಟ್ ಕಂಡೀಷನಲ್ಲಿದೆ. ದಿಸ್ ಇಸ್ ವಾಟ್ ಐ ರಿಯಲಿ ಲವ್ ಅಬೌಟ್ ದಿಸ್ ಟ್ರಿಪ್. ಹೋಪ್ಫುಲಿ ಫುಲ್ ಜರ್ನಿಲಿ ಇದೇ ಥರ ಇದ್ದರೆ ದಿಸ್ ವುಡ್ ಬಿ ಗ್ರೇಟ್ as such. ಸೊ ಮೇನ್ ರೋಡಿಂದ ವಿ ಹ್ಯಾವ್ ಟೇಕನ್ ಡಿವಿಯೇಷನ್ ಟುವರ್ಡ್ಸ್ ಮಗೋಡ್ ಫಾಲ್ಸ್. ಓಕೆ, ಇದಾದ ಮೇಲೂ ಐ ವಿಲ್ ಹ್ಯಾವ್ ಟು ಟೇಕ್ ದ ಲೆಫ್ಟ್ ಅಂತ ಮುಂದೆ ಹೋಗ್ತಾರೆ ಕಾರವರು. ದೇ ಟೋಲ್ಡ್ ಮಿ ಅಬೌಟ್. ಫೈನಲಿ ಮಗೋಡ್ ಫಾಲ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ದ ವಾಕ್ ಬಿಗಿನ್ಸ್. ಸಮಥಿಂಗ್ ನ್ಯೂ ಕ್ಯಾಮ್ರಾ ಆ್ಯಂಗಲ್ ಟ್ರೈ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಐ ವಿಲ್ ಲೈಕ್ ಇಟ್. ಸ್ಲೋ ಮೋಷನಲ್ಲೆಲ್ಲ ಟ್ರೈ ಮಾಡ್ತೀನಿ. ದಿಸ್ ಇಸ್ ದ ಮಂಕಿ ಬಿಸಿನೆಸ್. ಹೇ, ದಿಸ್ ಇಸ್ ವೇರ್ ದ ವಾಟರ್ ಫಾಲ್. ಓ ಮ್ಯಾನ್, ಸೂಪರ್. ಸೊ ನಡ್ಕೊಂಡು ಹೋಗೋದು ನೆಕ್ಸ್ಟ್ ವ್ಯೂ ಪಾಯಿಂಟ್. ಎಲ್ಲೆಲ್ಲಿ ಸಿಗುತ್ತೆ ವ್ಯೂ ಅಲ್ಲೆಲ್ಲ ಹೋಯ್ತಾ ಇರೋದೆ. ಇಟ್ಸ್ ಬ್ಯೂಟಿಫುಲ್ ಮ್ಯಾನ್. This is the top view. This is really top. From here is where we have to see. ಸೊ ಗರುಡ ಇಸ್ ಗೋನ್ ಫ್ಲೈ. ನಮ್ಮ ಗರುಡನಿಂದ ಹೆಂಗೆ ಕಾಣುತ್ತೆ ಅಂತ ಬೇಸಿಕಲಿ ಐ ಆಮ್ ನಾಟ್ ಟೇಕಿಂಗ್ ರಿಸ್ಕ್. ಏನಕ್ಕಂದರೆ ಜೋಗ್ ಫಾಲ್ಸಲ್ಲಿ ನನ್ನ ಡ್ರೋನ್ನ ನಾಯಿ ಎಗ್ರಿ ಹಿಡಿದು ಬಿಸಾಕ್ಬಿಟ್ಟಿತ್ತು. ಸೊ ನಮ್ಮವ್ರು ಇಂಜೂರ್ ಆಗಿದ್ದಾರೆ, ಬ್ಯಾಂಡೇಜ್ ಅಲ್ಲ ಅವರೇ. ತುಂಬ ದೂರ ಕಳಿಸ್ಬಿಟ್ಟು ನಾವು ಉಂಜಳ್ಳಿ ಫಾಲ್ಸಲ್ಲಿ ನಮಗೆ ಹೊಸ ಫ್ರೆಂಡ್ ಆದ್ನಲ್ಲ, ಅವ್ನು ಕಳ್ಕೊಂಡು ನನಗೆ ಡ್ರೋನ್ ನಾನು ಕಳ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಸೊ ಅದಕ್ಕೆ ಸ್ಲೋಗೆ ಸ್ವಲ್ಪನೇ ಕಳಿಸ್ತಾ ಇದ್ದೀನಿ. ಈ ಡ್ರೋನ್ ಶಾಟ್ ಮುಗಿಸ್ಕೊಂಡು ಸ್ಟ್ರೈಟಾಗಿ ನೆಕ್ಸ್ಟ್ ಜಾಗಕ್ಕೆ ಹೋಗುವ, ಆಯಿತಾ? ಅದು ಬಂದು ಅದಕ್ಕೆ ಏನಂತಾರೆ, ಜೇನು ಕಲ್ಲು ಗುಡ್ಡ ಅಂತೆ. ಬಿಕಾಸ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಹನಿ ಕೋಮ್ ಅಂತೆ. ಹೋಗುವ. ಮಗೋಡ್ಗೆ ಲಾಸ್ಟ್ 4 ಕಿಲೋಮೀಟರ್ ರೋಡ್ ಸರಿಗಿರಲಿಲ್ಲ. ಸೊ ಅದೇ ಥರನೇ ಜೇನ್ ಕಲ್ ಗೂಡ್ಗೆ ಹೋಗ್ಬೇಕಾದ್ರೆ ಲಾಸ್ಟ್ 2-3 ಕಿಲೋಮೀಟರ್ಸ್ ಇಸ್ ಪ್ಯಾಥೆಟಿಕ್. ಐ ಡೋಂಟ್ ನೋ ವಾಟ್ ದ ಗೌರ್ಮೆಂಟ್ ಇಸ್ ಡೂಯಿಂಗ್ ಅಬೌಟ್ ಇಟ್. ಸೀರಿಯಸ್ಲಿ ಇಲ್ಲಿರೋ MLA ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಲೋಕಲ್ಸ್ ಅವರಂತೂ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ದೇ ಆರ್ ಈವನ್ ಬಾದರ್ಡ್. ದಿಸ್ ಇಸ್ ವೇರ್ ವಿ ಎಂಟರ್. ಐ ಬಿಲೀವ್ 10 ರೂಪೀಸ್ ಕೊಟ್ಟರೆ ಎಂಟ್ರಿ ಕೊಡ್ತಾರೆ. ಅದೆಲ್ಲ ಒಂದು ಚಾರ್ಜ್ 10. ಸೊ ಇಲ್ಲಿ ಐ ಡೋಂಟ್ ಥಿಂಕ್ ದೇರ್ ಇಸ್ ಮಚ್ ಆಫ್ ವಾಕ್. 85 ಸ್ಟೆಪ್ಸ್ ಮಾತ್ರ ಇದೆ ಅಂತ ಹೇಳಿದ್ರು. ಐ ಬಿಲೀವ್ ದಿಸ್ ಇಸ್ ಅ ಸನ್ಸೆಟ್ ಪಾಯಿಂಟ್. 12 ಗಂಟೆಗೆಲ್ಲ ಬಂದರೆ ಸನ್ಸೆಟ್ ಎಲ್ಲಿ ಕಾಣುತ್ತೆ, ಹೆಂಗಿರ್ಬೋದು? ವಿ ವಿಲ್ ಸಿ ಇಟ್. ಏನಾದರೂ ಇಫ್ ದರ್ ಇಸ್ ಅ ಚಾನ್ಸ್ ಮೇ ಬಿ ಐ ವಿಲ್ ಕಮ್ ಬ್ಯಾಕ್ ಇನ್ ದಿ ಈವ್ನಿಂಗ್. ಪ್ರಾಬ್ಲಮ್ ಇಸ್ 5.5 hours ಕಳಿಯೋದು ಇಸ್ ದ ದೊಡ್ಡ ವಿಷಯ, ಆಯಿತಾ? ಸನ್ಸೆಟ್ಗೆ ಅಂದರೆ 5:30ಗೆಲ್ಲ ಬಂದು ಕಾಯಬೇಕಿಲ್ಲಿ. ದಟ್ ವಾಸ್ ಅ ನ್ಯೂ ಎಕ್ಸ್ಪೆರಿಮೆಂಟ್, ಆಯಿತಾ? ಐ ಸಿ ಲಾಟ್ ಆಫ್ ಗುಡ್ಡಾಸ್, ಬೆಟ್ಟಾಸ್. ಕೆಳಗಡೆ ಕಾಣುತ್ತಾ ರಿವರ್ ಹರಿತಾ ಇಲ್ಲ, ಅಲ್ಲೇ ಬೇಡ್ತಿ ರಿವರ್ ಹರಿಯೋದು. ನಾವು ಫಸ್ಟ್ ಶಾರ್ಟಲ್ಲಿ ನೋಡಿದ್ವಲ್ಲ, ದಟ್ ಈಸ್ ದ ಸೇಮ್ ಥಿಂಗ್ ವಿಚ್ ಇಸ್ ಗೋನ್ ಟು ಗೋ ಫ್ರಮ್ ಹಿಯರ್. ಐ ಟೆಲ್ ಯು ಮೋರ್ ಅಬೌಟ್ ಇಟ್. ನೆಕ್ಸ್ಟು ಕೂಲಿಮಗೋಡ್ ಫಾಲ್ಸ್ ಕಡೆ ಹೊರಟಿದ್ದೀವಿ. ಮಾತ್ರ ಅದೇ ಪರಿಸ್ಥಿತಿಯಪ್ಪ. ರೋಡ್ ಇಸ್ ನಾಟ್ ಇನ್ ಗುಡ್ ಕಂಡೀಷನ್. ಓಕೆ, ಆ ಬೇಡ್ತಿ ರಿವರ್ ಬಂದು ಬೇಸಿಕ್ಲಿ ನಮಗೆ ಹುಬ್ಬಳ್ಳಿಯಲ್ಲಿ ಸ್ಟಾರ್ಟ್ ಆಗಿ ನಮ್ಮ ಸಮುದ್ರ ಅರೇಬಿಯನ್ ಸೀಗೆ ಹೋಗೋದೊಳಗೆ ಯಾವ ವಿಲೇಜಸ್ ಎಲ್ಲ ಕವರ್ ಮಾಡಿ ಎಷ್ಟು ಜನಕ್ಕೆ ಏನೋ ಬಾಳು ಕೊಡ್ತಾಯಿದೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಸ್ಟಾರ್ಟ್ ಇಲ್ಲೂ ವಾಕಿಂಗ್.
ಇಲ್ಲಿ ಏನಾಯ್ತು ಗೊತ್ತಾ, ನಾವು ಬರಬೇಕಾದ್ರೆ ನಮಗೆ ಒಬ್ಬ ಡ್ರೈವರ್ ಸಿಗ್ದ. ಅವನು ಹೇಳ್ದ, ನೀವು ಮೇನ್ ರೋಡಿಂದ 200 ಮೀಟ್ರ್ ಗಾಡಿ ಇಟ್ಬಿಡಿ, ಅಲ್ಲಿಂದ ನಡ್ಕೊಂಡು ಹೋಗಿ, ಎಲ್ಲ ಗಾಡಿ ಹೋಗಲ್ಲ ಅಂತ. ಈ ರೋಡಲ್ಲಿ ಗಾಡಿ ಹೋಗಲ್ವಾ ದೇವ್ರೆ, ಆರಾಮಾಗಿ ಹೋಗುತ್ತಲ್ಲ. ಅವ್ನು ಯಾಕಾರ ಹೇಳಿದ್ನೋ, ನಾನು ಯಾಕಾರ ನಿಲ್ಸಿದ್ನೋ, ಇಲ್ಲೇ ಹೊಡ್ಕೊಂಡು ಹೋಗಿರ್ಬೋದಾಯ್ತು. ಇಟ್ಸ್ ಅ ವೆರಿ ವೆರಿ ನೈಸ್ ರೋಡ್. ಇಟ್ಸ್ ಲೈಕ್ ಬೆಟರ್ ದೆನ್ ಟಾರ್ ರೋಡ್ ಯಾರ್. ಸೀರಿಯಸ್ಲಿ ಐ ಮಸ್ಟ್ ಟೆಲ್ ಯು. ಅಯ್ಯೋ ಮಿಸ್ ಮಾಡ್ಕೊಂಬಿಟ್ನಲ್ಲ, ನಡಿಬೇಕಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ. ಐ ಲವ್ ವಾಕಿಂಗ್, ಬಟ್ ಆಲ್ರೆಡಿ ಥರ್ಡ್ ಟೈಮ್ ವಾಕಿಂಗ್ ಆಗಿಂದ ಬಿಸಿಲಿರೋದ್ರಿಂದ ಐ ಆಮ್ ಫೈಂಡಿಂಗ್ ಇಟ್ ಸ್ವಲ್ಪ ಹಾರ್ಡ್, ಬಿಕಾಸ್ ಐ ಡಿಂಟ್ ಗೆಟ್ ವಾಟರ್ ಟು ಡ್ರಿಂಕ್. ಫಾರೆಸ್ಟ್ ರೇಂಜ್ ಅಲ್ವಾ, ದ ಲೋಕಲ್ಸ್ ಹಿಯರ್ ಇಲ್ಲಿ ತನಕ ಬರ್ಬೋದಾಗಿತ್ತು ನೋಡಿ ಗಾಡಿಗಳು, ಆಯ್ತಾ. ಇಲ್ಲಿ ತನಕ ಬಿಟ್ಬಿಟ್ಟು ಇಲ್ಲಿಂದ ನಡಿಬೋದಾಗಿತ್ತು. ಇಟ್ ಇಸ್ ನಾಟ್ ಫಾರ್ ಫ್ರಮ್ ಹಿಯರ್ ಅಂತ ಹೇಳ್ತಾರೆ. ಒಂದು 15 ನಿಮಿಷದಲ್ಲಿ ಇಳಿದು ಬಿಡ್ಬೋದು ಅಂತ ಹೇಳ್ತಾರೆ. ಅದರಲ್ಲಿ ಈಗ ಖುಷಿಯಲ್ಲಿ ಐ ಡಿಸೈಡೆಡ್ ಲೆಟ್ ಅಸ್ ಗೋ. ಗಾಡಿ ಬರಲ್ಲ ಅಂತ ಅಲ್ಲೇ ಬಿಟ್ಟು ಬಂದ್ಬಿಟ್ಟು ಸ್ವಾಮಿ ನೋಡಿ ಆಯ್ತಾ, ಅಲ್ಲಿ ನಿಲ್ಸಿದ್ದಾರೆ ಹಿಂದ್ಗಡೆನ ಕಾರ್ಗಳು. ಆಮ್ನಿ ಇಲ್ಲಿ ತನಕ ಬಂದು ರೋಡ್ ಮಧ್ಯದಲ್ಲಿ ನಿಲ್ಸೋವನಲ್ಲ, ಇವನೇನು ಮನುಷ್ಯನ ಪಿಸಾಚಿನ. ಸೊ ಯಾರೇ ಕೆಳಗೋಗಿದ್ರು ಮೇಲ್ಗಡೆ ವಾಪಸ್ ಹೋಗಕ್ಕಾಗಲ್ಲ, ರೋಡ್ ಮಧ್ಯದಲ್ಲಿ ನಿಲ್ಸವನೆ. ಉರಿಯಲ್ವಾ, ಸತ್ಯವಾಗ್ಲೂ ಉರಿಯಲ್ವಾ. ಅಯ್ಯೋ ದೇವ್ರೆ. ಲ್ಯಾಂಡ್ ಮಾರ್ಕ್ ಇವತ್ತು ನಾನು ಇಲ್ಲಿ ಬಂದ್ರೆ ನೀವು ಶಾಂತಸಾಗರ್ ಇದೆಯಲ್ಲ, ಅಲ್ಲಿ ರೈಟ್ ಹುಡ್ಕೊಂತ ಹೇಳೋ ಪರಿಸ್ಥಿತಿ ಇದ್ದೀವಿ. ಫಾರೆಸ್ಟ್ ಲ್ಯಾಂಡ್ ಮಾರ್ಕ್ ಇರಲ್ಲ. ನಾಟ್ ಬ್ಯಾಡ್, ಐ ಲವ್ ಇಟ್. ಆ ದಿವಸ ಬರ್ಲಿ ಅಂತ ಕಾಯ್ತಾ ಇದೀವಿ, ಅಷ್ಟು ಫೇಮಸ್ ಆಗೋಷ್ಟು. ನಾನು ಇನ್ಸ್ಟಾ 360 ತಂದಿರೋದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಅನ್ನಿಸ್ತಾ ಇದೆ. ಇಲ್ಲೆಲ್ಲ ವರ್ಕ್ ಆಗಲ್ಲ. ನಾನು ಎಷ್ಟು ಬುದ್ಧಿವಂತ ಅಂದರೆ ಇಲ್ಲೂ ಡ್ರೋನ್ ಆರಿಸ್ಬೋದು ಅಂತ ಬಂದಿದ್ದೀನಲ್ಲ, ಇಲ್ಲೆಲ್ಲ ಡ್ರೋನ್ ಆರ್ಸಕ್ಕೆ ಆಯ್ತದ? ಈಸ್ ಇಟ್ ಪಾಸಿಬಲ್? ಯು ಟೆಲ್ ಮಿ ಇನ್ ದಿಸ್ ಥಿಕ್ ಫಾರೆಸ್ಟ್. ಹೌ ಸ್ಟುಪಿಡ್ ಐ ಮಸ್ಟ್ ಬಿ ರಿಯಲಿ. ನೋ, I'm from Bangalore. Bangalore? Yeah. ये सब नाटक चाहिए क्या? बहुत ज्यादा चीप है आगे और हाँ. बी केयरफुल. Yeah. ಏನು ಗುರುವೆ, ಸ್ಟೀಪ್ ಇದೆ ಅಂತಾನೆ? ಸ್ಟೀಪ್ ಅಲ್ಲ, ಸ್ಲೋಪ್ ಅಂತ ಹೇಳ್ಬೇಕಲ್ವಾ. ಸ್ಟೀಪ್ ಅಂದರೆ ಮೇಲೆ, ಕೆಳಗೆ ಅಂದರೆ ಸ್ಲೋಪು. ಹಂಗೆ ಆ ರೂಟಲ್ಲಿ ಹೋಗ್ಬೇಕು. ನನ್ನ ಕಥೆ ಏನೋ ಗೊತ್ತಿಲ್ವೇ? ಆ ಮನುಷ್ಯ ಹೇಳ್ದಂಗೆ ಕೆಳಗಡೆ ಹೋಗ್ತಾ ಇದೆ. ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಏಬಲ್ ಟು ಕ್ಯಾಪ್ಚರ್ ಎನಿಥಿಂಗ್. ಯಾಕಂದರೆ ಹಿಂದೆ ಇರೋನು ಕೊಟ್ಟರೆ ಅವನು ಬೀಳ್ತಾನೆ, ಅವನ ಜೊತೆಗೆ ನಾನು ಬೀಳ್ತೀನಿ. ದಟ್ ಈಸ್ ಅ ಬಿಗ್ ಪ್ರಾಬ್ಲಮ್. ಕ್ಯಾಮ್ರಾದಲ್ಲಂತೂ ಗ್ಯಾರಂಟಿ ಕ್ಯಾಪ್ಚರ್ ಆಗಲ್ಲ. ಇಟ್ ಈಸ್ ರಿಯಲಿ ಸ್ಲೋಪಿ, ರಿಯಲಿ ಸ್ಲೋಪಿ. ಐ ಆಮ್ ಟೆಲಿಂಗ್ ಯು. ಇಲ್ಲಿ ಜಾರಿ ಬೀಳ್ತಾರೆ ಅಂದ್ಬಿಟ್ಟು ದಾರ ಕಟ್ಟೋರು ಇಟ್ಕೊಂಡು ಓಕೆ. ಅದು ನಿಜವಾಗ್ಲೂ ಕಷ್ಟ ಆಯಿತು ಸ್ವಾಮಿ. ಕಷ್ಟ ಅಂದರೆ ಕಷ್ಟ ಆಯಿತು ಇಳಿಯೋಕ್ಕೆ. ಅದಕ್ಕೆ ಆ ಫುಟೇಜ್ ನಿಮಗೆ ಸಿಕ್ಕಿಲ್ಲ, ಯಾಕಂದರೆ ಕ್ಯಾಪ್ಚರೇ ಮಾಡಲಿಲ್ಲ ನಾನು. ಐ ಕ್ಯಾನ್ ಸಿ ಪೀಪಲ್. ಓಕೆ, ಸಮ್ಮರ್ ಟೈಮಲ್ಲಿ ಬಂದರೆ ಪೈಪಲ್ಲಿ ಬರುತ್ತಲ್ಲ ನೀರು, ಹಂಗೆ ಬರುತ್ತೆ. ಸೀನ್ ಸಂಬಡಿ ವೀಡಿಯೋ ಇದ್ರಲ್ಲಿ ಬಂದಿದ್ದಾರೆ ಮಾನ್ಸೂನಲ್ಲಿ. ರಿಯಲಿ ಸೋ ಮಚ್ ಆಫ್ ವಾಟರ್ ಯಾರ್. ಇವಾಗ ನನಗೆ ವಾಟ್ ಐ ಆಮ್ ಅಪ್ರಿಷಿಯೇಟಿಂಗ್, ಐ ಶೋ ಯು ಮೈ ರೈಟ್. ಯು ಸಿ ದಿಸ್ ಕಿಡ್ ಆನ್ ದ ರೈಟ್. ನಾನು ಒಬ್ಬನಿಗೆ ನಡ್ಕೊಂಬರೋ ಕಷ್ಟ ಆಗ್ತಿತ್ತು, ಮಕ್ಕಳು ಕರ್ಕೊಂಬಂದರು. ಐ ಹ್ಯಾವ್ ಸೀನ್ ಒನ್ ಲೇಡಿ ಕಮ್ಮಿಂಗ್ ಇನ್ ಸ್ಯಾರಿ. ಲುಕ್ ಎಟ್ ದಿಸ್. ಅದಿರಲಿ, ಇಲ್ಲೆಲ್ಲ ಅಡುಗೆ ಸಾಮಾನು ತಗೊಂಡು ಬಂದು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಪಾರ್ಟಿ ಮಾಡ್ಕೊಂಡು ಹೋಗ್ತಾರಲ್ಲ. ಎಲ್ಲಿ ಕಾರು ಹೋಗಲ್ವೋ ಅಲ್ಲಿಗೆ ತಗೊಂಬಂದ್ಬಿಟ್ಟಿದ್ದ ಈ ಮನುಷ್ಯ, ಕಿಯಾ ಗಾಡಿಯವನು. ಅವನು ಮೇಲೆ ಹೋಗ್ತಾ ಇಲ್ಲ ಅಂದ್ಬಿಟ್ಟು 4x4 ಹೋಗುತ್ತೆ. ಆ್ಯಕ್ಚುಲಿ ಕರೆಕ್ಟಾಗಿ ಓಡಿಸಿದ್ರೆ ಜನಗಳೆಲ್ಲ ತಳ್ತಾವ್ರೆ, ಅದು ಮೂವ್ ಆಗ್ತಾ ಇಲ್ಲ. ಆಯಿತಾ, ಪರಿಸ್ಥಿತಿ ಹಂಗಿತ್ತು. ಆ್ಯಂಡ್ ಏನಾಯ್ತು ಅಂದರೆ, ಅದು ಮೂವ್ ಆಗೋ ಟೈಮಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಂಡಿದ್ದೆ ಕ್ಯಾಮ್ರಾ. ಬಟ್ ಬೈ ಚಾನ್ಸ್ ಏನಾಯ್ತು ಗೊತ್ತಾ, ಕ್ಯಾಪ್ಚರ್ ಆಗಿಲ್ಲ. ಅವನ ಮೇಲೆ ಜುರ್ರಂತ ಹೋಗಿದ್ದು. ಆವಾಗಲೇ ಗೊತ್ತಾಗಿದ್ದು ನಂದು ಕ್ಯಾಪ್ಚರ್ ಆಗಲಿಲ್ಲ ಅಂತ. ಆಯಿತಾ. ಆ್ಯಂಡ್ ಅದು ಹೋಗೋದಿರಲಿ, ನನ್ನ ನ್ಯಾಪ್ಕೆ ಇದೆಯಾ, ಆಮ್ನಿ ಮುಂದೆ ಇದೆ, ಅದ್ರ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ, ಅದು ರೋಡ್ ಮಧ್ಯದಲ್ಲಿದೆ. ಅದನ್ನ ಹೆಂಗೆ ದಾಟ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಬಟ್ ಇವನ್ ಆ್ಯಟಿಟ್ಯೂಡ್ ಏನು ಗೊತ್ತಾಯ್ತಂದ್ರೆ, ಹಿ ಈಸ್ ನಾಟ್ ಬಾದರ್. ಐ ಥಿಂಕ್ ಈಸ್ ರಿಚ್ ಕೂಡ ಇರಬೇಕು. ಆಯಿತಾ, ನಾವು ಉಚ್ಕೊಳ್ಳೋದ್ರ ಪರವಾಗಿಲ್ಲ, ಹೋಯ್ತೀನಿ ಪಕ್ಕದಲ್ಲೇ ಹೋಯ್ತೀನಿ ಅಂತ he said that. ಆಯಿತಾ, ರೋಡ್ ಮಧ್ಯದಲ್ಲಿ ಹಿಂಗೆ ಇಟ್ಟವ್ರಲ್ಲ ಅಂತ. ಹಿ ಈಸ್ ಆ್ಯಕ್ಚುಲಿ ಫ್ರಮ್ ಹುಬ್ಳಿ. ಆಯಿತಾ, ಸಮ್ K25 ಗಾಡಿ. ಸೊ ಅದನ್ನು ಪ್ರೂವ್ ಮಾಡೋಕ್ಕೆ ಲುಕ್ ಎಟ್ ದಿಸ್.
ಅದ್ರಲ್ಲಿ ಜಾಗ ಇಲ್ಲ ನೋಡಿ, ಎಲ್ಲಿಟ್ಟ ಅವನು ಆಮ್ನಿ ಅವ್ನು ಗುತ್ತಾನೆ ಅವನೇ ಈಸ್ ನಾಟ್ ಬಾದರ್ಡ್ ಆಯ್ತಾ. ಹಿ ಜಸ್ಟ್ ವಾಂಟ್ಸ್ ಟು ಗೋ ದಟ್ಸ್ ಇಟ್. ಇಲ್ಲಿ ಗಾಡಿ ಎಲ್ಲ ಬೆಂಡ್ ಆಯ್ತು. ಆ್ಯಕ್ಚುಲಿ ಆಮ್ನಿನ ಪಲ್ಟಿ ಓಡಿಸ್ಬಿಡ್ಬೇಕಾಗಿತ್ತು ಆ್ಯಕ್ಚುಲಿ. ಮಧ್ಯದಲ್ಲಿ ಹೆಂಗೆ ಬಿಟ್ಟು ಹೋಗ್ತಾನೆ ಮನುಷ್ಯ, ಅವನು ಕಾಮನ್ ಸೆನ್ಸ್ ಇಲ್ಲ. ಲುಕ್ ಅಟ್ ದಿಸ್ ಕಿಯಾ ಗಾಡಿ ಈಸ್ ನಾಟ್ ಚೀಪ್ ಯಾರ್, ಆದ್ರೂ ಈಸ್ ಟ್ರೈಂಗ್ ಟು ಕಮ್. ಫೈನಲಿ ವಾಟ್ ದೇ ಡೂ ಇಸ್, ಕಾರ್ನೇ ಎಲ್ಲರೂ ಜನಗಳು ಹೆಲ್ಪ್ ಮಾಡಿ ಈ ಕಾರ್ನು ಆ ಕಾರ್ನು ಲಿಫ್ಟ್ ಮಾಡಿ ಆ ಕಡೆ ಹಾಕೋಣ ಅಂತ ಡಿಸೈಡ್ ಮಾಡ್ತಾರೆ. ನನಗೆ ಇದು ತಡ್ಕೊಳಕ್ಕಾಗಲ್ಲ, ಇನ್ನು ಸ್ವಲ್ಪ ಹೊತ್ತು ಕಾಯ್ದ್ರೆ ಕೆಳಗೆ ಹೋದ ಮೇಲೆ ಬರಲ್ವಾ ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ಅದು ಏನು ಅವಸರನೋ 7 ತಿಂಗಳು ಹುಟ್ಟಿದ್ನೋ. I decided to leave this place. But finally what happened was, ಆಯ್ತಾ, they pushed the car and he is come out. Help ಮಾಡಿದವ್ರಿಗೆ what I understood was, he didn't even help them to make them sit in the car. See, like they're lifting. ಬರ್ತಾರೆ that I didn't capture all that. I got irritated actually. So ಹೊಸದಿನ ಹೊರಗಾಗಲು ಸಿಗ್ತೀನಿ. ಅಲ್ಲಿ stay safe, stay healthy, bye.